ಹೆಲೋ ಸ್ನೇಹಿತರೆ, ನೀವು ಕೂದಲು ಬಾಚಿದ ನಂತರ ಬಾಚಣಿಗೆಯಲ್ಲಿ ಸಿಕ್ಕಿದ ಕೂದಲನ್ನು ಏನು ಮಾಡುತ್ತೀರಿ? ಮಹಿಳೆಯರೇ, ನೀವು ಕೂದಲು ಬಾಚಿ ಎಲ್ಲಿ ಬಿಸಾಕುತ್ತೀರಾ? ಹಿಂದೂ ಶಾಸ್ತ್ರದಲ್ಲಿ ಕೂದಲನ್ನು ಬಾಚಿ ಎಲ್ಲೆಲ್ಲೆಂದರಲ್ಲಿ ಬಿಸಾಕಬಾರದು ಎನ್ನುವ ನಿಯಮವಿದೆ. ಒಂದು ವೇಳೆ ನೀವು ಎಲ್ಲೆಲ್ಲೆಂದರಲ್ಲಿ ಬಿಸಾಕಿದರೆ ನೀವು ಮಾನಸಿಕವಾಗಿ, ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸುತ್ತೀರಿ. ಅಲ್ಲದೆ ಆರೋಗ್ಯ ಸಮಸ್ಯೆ ಕೂಡ ಕಾಡುತ್ತದೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಾವು ಕೂದಲು ಬಾಚುವಾಗ ಕುಳಿತುಕೊಂಡು ಬಾಚಿಕೊಳ್ಳಬೇಕು. ನಿಂತುಕೊಂಡು ಬಾಚುವಾಗ ಕೂದಲು ನೆಲಕ್ಕೆ ಬೀಳುತ್ತದೆ. ಅದನ್ನು ಎಲ್ಲರೂ ತುಳಿದುಕೊಂಡು ಹೋಗುತ್ತಾರೆ. ಇದು ಅವರ ಮೇಲೆ ನೆಗೆಟಿವ್ ಪರಿಣಾಮ ಬೀಳುವುದಲ್ಲದೆ ನಮ್ಮ ಮೇಲೆ ಕೂಡ ನೆಗೆಟಿವ್ ಪರಿಣಾಮ ಬೀಳುತ್ತದೆ. ಕೆಲವು ಹೆಣ್ಣು ಮಕ್ಕಳು ಕೂದಲನ್ನು ಬಾಚಿ ಅದನ್ನು ಕಸದ ಬುಟ್ಟಿಗೆ ಹಾಕುತ್ತಾರೆ. ಹಾಗೆ ಮಾಡಬಾರದು. ಯಾರಿಗಾದರೂ ನಮ್ಮ ಕೂದಲು ಸಿಕ್ಕರೆ ಅವರು ಅದನ್ನು ಮಾಟಮಂತ್ರಕ್ಕೆ ಉಪಯೋಗಿಸುತ್ತಾರೆ. ಮಹಿಳೆಯರೇ, ಕೂದಲು ಬಿಸಾಕುವಾಗ ನಾವು ಒಟ್ಟಾರೆ ಬಿಸಾಕಬಾರದು. ನಾವು ಕೂದಲನ್ನು ಬಾಚಿದ ತಕ್ಷಣ ಅದನ್ನು ಗುಂಡಿ ತೋಡಿ ಮಣ್ಣು ಹಾಕಬೇಕು. ಅದು ಸಾಧ್ಯವಾಗದಿದ್ದರೆ ಅದನ್ನು ಒಂದು ಉಂಡೆ ಮಾಡಿ ಒಗೆದು ಆಮೇಲೆ ಬಿಸಾಕಬೇಕು. ಕೂದಲು ಒಂದು ಜೀರ್ಣವಾಗದ ವಸ್ತು. ಕೂದಲನ್ನು ಎಲ್ಲೆಲ್ಲೆಂದರಲ್ಲಿ ಹಾಕಿದರೆ ಪರಿಸರದ ಸ್ವಚ್ಛತೆಗೆ ಹಾನಿಯಾಗಬಹುದು. ಬಿಸಾಕಿದ ಕೂದಲು ಧೂಳಿನಲ್ಲಿ ಸೇರಿಕೊಂಡು ಉಸಿರಾಟದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಬೇರೆ ಜನರಿಗೆ ಅದು ಅಸಹ್ಯವಾಗಿ ಅನಿಸಬಹುದು. ಶಿಷ್ಟಾಚಾರದ ದೃಷ್ಟಿಯಿಂದಲೂ ಕೂಡ ಇದು ಸರಿಯಲ್ಲ. ನಾಯಿ, ಬೆಕ್ಕು ಅಥವಾ ಹಕ್ಕಿಗಳಂತಹ ಪ್ರಾಣಿಗಳ ಬಾಯಿಗೆ ಸಿಕ್ಕಿಕೊಂಡು ಹಿಂಸೆ ಅನುಭವಿಸಬಹುದು. ಇನ್ನೂ ಒಂದು ವಿಷಯ, ಮಹಿಳೆಯರು ತಲೆಗೆ ಸ್ನಾನ ಮಾಡುವಾಗ, ಅಂದರೆ ಕೂದಲನ್ನು ತೊಳೆಯುವ ದಿನ ಕೂಡ ಮುಖ್ಯವಾಗಿರುತ್ತದೆ. ಮಹಿಳೆಯರು ಮಂಗಳವಾರ, ಗುರುವಾರ, ಶನಿವಾರ, ರವಿವಾರ ಕೂದಲನ್ನು ಎಂದಿಗೂ ತೊಳೆಯಬಾರದು. ಇದರಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತದೆ. ಅಲ್ಲದೆ ಹುಣ್ಣಿಮೆ, ಅಮಾವಾಸ್ಯೆ ದಿನ ಕೂದಲನ್ನು ತೊಳೆಯಬಾರದು. ಶುಕ್ರವಾರ ಮತ್ತು ಬುಧವಾರ ಕೂದಲು ತೊಳೆಯಲು ಶ್ರೇಷ್ಠವಾದ ದಿನ. ಅಷ್ಟೇ ಅಲ್ಲದೆ ಕೂದಲನ್ನು ಕತ್ತರಿಸುವಾಗ ಕೂಡ ದಿನ ಮುಖ್ಯವಾಗಿರುತ್ತದೆ. ತಮ್ಮ ಹುಟ್ಟಿದ ಹಬ್ಬದಂದು ಎಂದಿಗೂ ಕೂದಲನ್ನು ಕತ್ತರಿಸಬಾರದು. ಮತ್ತು ಶುಕ್ರವಾರ, ಮಂಗಳವಾರ ಕೂಡ ಕೂದಲನ್ನು ಕತ್ತರಿಸಲೇಬಾರದು. ಸ್ನೇಹಿತರೆ, ಇನ್ನು ಮುಂದೆಯಾದರೂ ನೀವು ಕೂದಲು ಬಾಚುವಾಗ, ಸ್ನಾನ ಮಾಡುವಾಗ, ಕೂದಲು ಕತ್ತರಿಸುವಾಗ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.